ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ, ರಾಜಕೀಯ ಷಡ್ಯಂತರ. ಬಿಜೆಪಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೇಳಿದ್ದು ರಾಜಕೀಯ ಷಡ್ಯಂತ್ರ ಎಂದು ರಾಜ್ಯ ದ್ರಾಕ್ಷಾರಸ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹೇಳಿದರು. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಣ ಬಿಡುಗಡೆ ಮಾಡಲು ಸಚಿವರ ಮೌಖಿಕ ಆದೇಶವಿದೆ ಎಂದು ಮೇಲಾಧಿಕಾರಿಗಳು ಒತ್ತಡ ಹಾಕಿದ್ದಾರೆಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಏನು ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಮ್ಮ ಸಚಿವರ ತಲೆದಂಡಕ್ಕೆ ಆಗ್ರಹ ಮಾಡ್ತಿರ್ತಕ್ಕಂಥದ್ದು ಇದು ರಾಜಕೀಯ ಷಡ್ಯಂತ್ರ ಆಗಿದೆ. ಯಾಕಂತ ಹೇಳಿದರೆ ಅವರು ಚಂದ್ರಶೇಖರನ್ ಅವರು ಸ್ಪಷ್ಟವಾಗಿ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನಗೆ ಅವ್ರು ಏನಂತ ಹೇಳಿದ್ದಾರೆ, ಡೆತ್ ನೋಟಲ್ಲಿ ಸಚಿವರ ಮೌಖಿಕ ಆದೇಶ ಇದೆ ಎಂದು ಮೇಲಧಿಕಾರಿಗಳು ನನಗೆ ಒತ್ತಡ ಮಾಡಿದರು. ಅಂದರೆ ಸಚಿವರ ಮೌಖಿಕ ಆದೇಶ ಇದೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಆದರೆ ಆ ಒಂದು ಮೇಲಧಿಕಾರಿಗಳ ಒತ್ತಡದಿಂದ ನಾನು ಈ ರೀತಿ ಮಾಡಿದೆ ಅಂತಂದೇಳಿ ಹೇಳಿದ್ದಾರೆ ಅಷ್ಟೇ. ಆದರೆ ಸಚಿವರು ನನಗೆ ಒತ್ತಡ ಮಾಡಿದ್ದಾರೆ ಅನ್ನೋಂಥ ಒಂದು ವಿಚಾರವನ್ನು ಅವರೆಲ್ಲೂ ಪ್ರಸ್ತಾಪ ಮಾಡಿರೋದಿಲ್ಲ. ಮತ್ತು ಅವರ ಕುಟುಂಬದವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಶ್ರೀಮತಿಯವರು, ನಾನು TV ನಲ್ಲಿ ಮತ್ತು ಇನ್ನೊಂದು ಮಾಧ್ಯಮದಲ್ಲಿ ಬಂದಿದ್ದೆ, ನಾನು ಗಮನಿಸಿದೆ. ಅವರು ನಾವು ಸಚಿವರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ನನ್ನ ಪತಿಯವರಿಗೆ ಏನು ಒತ್ತಡ ಮಾಡಿದಂತಹ ಮೇಲಧಿಕಾರಿಗಳು ಏನಿದ್ದಾರೆ ಆ 3 ಜನಕ್ಕೆ ಶಿಕ್ಷೆ ಆಗಲಿ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ಕುಟುಂಬದವರು 3 ಜನ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಎಂದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.